ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ತತ್ರೈಕಾಗ್ರಂ ಮನಃಕೃತ್ವಾ ಯತ ಜಿತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮ ವಿಶುದ್ಧಯೇ. ಅನುವಾದ: ಆ ಆಸನದಲ್ಲಿ ಕುಳಿತುಕೊಂಡು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶದಲ್ಲಿಟ್ಟುಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗಾಗಿ ಯೋಗದ ಅಭ್ಯಾಸವನ್ನು ಮಾಡಬೇಕು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಪವಿತ್ರವಾದಂಥ ಒಂದು ಸ್ಥಳದಲ್ಲಿ ಆಸನವನ್ನು ಸ್ಥಾಪಿಸಿದ ಮೇಲೆ ಧ್ಯಾನ ಯೋಗದ ಸಾಧಕ ಏನು ಮಾಡಬೇಕು ಅನ್ನೋದನ್ನ ಈಗ ಈ ಶ್ಲೋಕದಿಂದ ಹೇಳ್ಕೊಂಡು ಹೋಗ್ತಾನೆ. ಏನು ಹೇಳ್ತಾ ಇದ್ದಾನೆ ಭಗವಂತ? ಆ ಆಸನದಲ್ಲಿ ಕೂತ್ಕೊಂಡು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶದಲ್ಲಿಟ್ಕೊಂಡು, ಈಗ ನಮ್ಮ ಚಿತ್ತ ಏನೇನೋ ಒಳಗಡೆ ಯೋಚನೆ ಮಾಡ್ತಾನೇ ಇರುತ್ತೆ, ಮತ್ತು ಇಂದ್ರಿಯಗಳು ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳು ಏನೂ ಕೆಲಸ ಮಾಡದೆ ಅದನ್ನು ನಮ್ಮ ವಶದಲ್ಲಿಟ್ಕೊಂಡಿರಬೇಕು. ಮತ್ತು ಮನಸ್ಸನ್ನು ಏಕಾಗ್ರಗೊಳಿಸಿ, ಮನಸ್ಸು ಆ ಕಡೆ ಈ ಕಡೆ ಓಡ್ತಾ ಇರುತ್ತಲ್ಲ, ಅದನ್ನು ಕೂಡ ಆ ಧ್ಯಾನದಲ್ಲೇ ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗೋಸ್ಕರನೇ ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಆಸನದ ಮೇಲೆ ಕೂತ್ಕೊಳ್ಳುವಂತಹ ಯಾವುದೇ ನಿಶ್ಚಿತವಾದಂಥ ಒಂದು ಪ್ರಕಾರವನ್ನು ತಿಳಿಸದೆ ಸಾಮಾನ್ಯ ಭಾವದಿಂದನೇ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ಹೀಗೆ ಕೂತ್ಕೋಬೇಕು, ಹಾಗೆ ಕೂತ್ಕೋಬೇಕು ಅಂತೆಲ್ಲ ಏನೂ ಹೇಳದೆ ಸಾಮಾನ್ಯ ಒಂದು ಭಾವದಿಂದ ಕೂತ್ಕೋಬೇಕು ಅಂತ ಹೇಳಿದಾನಲ್ಲ, ಅದಕ್ಕೆ ಅರ್ಥ ಏನು ಅಂತ, ಯಾಕೆ ಆ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಉತ್ತರ ಏನು ಅಂತಂದರೆ, ಧ್ಯಾನ ಯೋಗದ ಸಾಧನೆಗೋಸ್ಕರ ಕೂತ್ಕೊಳ್ಳೋದ್ರಲ್ಲಿ ಇರುವಂಥ ನಿಯಮಗಳ ಅವಶ್ಯಕತೆಯ ಸೃಷ್ಟೀಕರಣ ಇದೆಯಲ್ಲ, ಅಂದರೆ ಹೇಗೆ ಕೂತ್ಕೋಬೇಕು ಏನು ಅದನ್ನೆಲ್ಲ ಮುಂದಿನ ಶ್ಲೋಕದಲ್ಲಿ ಅವನು ಹೇಳಿದ್ದಾನೆ. ಅದರ ಪಾಲನೆಯನ್ನು ಮಾಡ್ತಾ ಒಬ್ಬ ಸಾಧಕ ಸ್ವಸ್ತಿಕ, ಸಿದ್ಧ ಅಥವಾ ಪದ್ಮ ಈ ಯಾವುದಾದ್ರೂ ಒಂದು ಆಸನಗಳಲ್ಲಿ ಸುಖವಾಗಿ ಹೆಚ್ಚು ಸಮಯದವರೆಗೆ ಕೂತ್ಕೊಳ್ಳೋದಕ್ಕೆ, ಸ್ಥಿರವಾಗಿ ಕೂತ್ಕೊಳ್ಳೋದಕ್ಕಾಗುತ್ತೋ ಅದೇ ಅವನಿಗೆ ಉಪಯುಕ್ತವಾಗಿರುವಂತಹ ಒಂದು ಆಸನ. ಅಂದರೆ ಇಲ್ಲಿ ನಾವು ಸುಖಾಸನದಲ್ಲಾದರೂ ಕೂತ್ಕೋಬೋದು, ಸಿದ್ಧಾಸನ ಅಂತಾರೆ, ಸ್ವಸ್ತಿಕಾಸನ, ಪದ್ಮಾಸನ. ನಮಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕೆ ಯಾವುದು ಆಗುತ್ತೋ, ಹೇಗೆ ಕೂತ್ಕೊಂಡ್ರೆ ನಮಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗುತ್ತೋ ಆ ಒಂದು ಆಸನದಲ್ಲಿ ಕೂತ್ಕೊಳ್ಬೇಕು. ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ಆಸನದ ವಿಶೇಷದ ವರ್ಣನೆಯನ್ನು ಮಾಡದೆ ಸಾಮಾನ್ಯ ಭಾವದಿಂದ ಕೂತ್ಕೊಳ್ಳಿ ಅಂತ ಹೇಳಿರೋದು. ಈಗ ನಮಗೆ ಯಾವುದು ಆರಾಮಾಗಿ ಕೂತ್ಕೊಳ್ಳೋದಕ್ಕಾಗುತ್ತೋ ಅಂಥ ಒಂದು ಆಸನದಲ್ಲಿ ನಾವು ಕೂತ್ಕೋಬೇಕು ಮೊದಲು ಅನ್ನೋದು ಇಲ್ಲಿ ಅರ್ಥ. ಹೇಗೆ ಕೂತ್ಕೋಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಆಯ್ತಾ. ಇಲ್ಲಿ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯತಚಿತ್ತೇಂದ್ರಿಯ ಕ್ರಿಯಃ ಅಂತಂದರೆ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಚಿತ್ತ ಅನ್ನುವಂತಹ ಶಬ್ದ ಅಂತಃಕರಣದ ಬೋಧಕವಾಗಿದೆ. ಅಂದರೆ ನಮ್ಮ ಅಂತಃಕರಣಗಳು ಒಳಗಡೆ ಏನೇನೋ ಮಾಡ್ತಾ ಇರುತ್ತಲ್ಲ, ಅದಕ್ಕೆ ಚಿತ್ತ ಅಂತ ಹೇಳೋದು. ಇಲ್ಲಿ ಚಿತ್ತ ಅಂತಂದರೆ ಇಲ್ಲಿ ಅಂತಃಕರಣಕ್ಕೆ ಹೇಳಿರುವಂಥದ್ದು. ಮನಸ್ಸು ಮತ್ತು ಬುದ್ಧಿಯಿಂದ ಸಾಂಸಾರಿಕ ವಿಷಯಗಳ ಚಿಂತನೆ ಮತ್ತು ನಿಶ್ಚಯ ಮಾಡೋದನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಅದರಿಂದ ಉಪರತನಾಗೋದು. ಅಂದರೆ ಏನು? ಈಗ ನಾವು ಧ್ಯಾನನೂ ಬೇಡ, ಈ ಭಗವದ್ಗೀತೆಯನ್ನು ಕೇಳೋದಕ್ಕೆ ಕೂತ್ಕೊಂಡಿರ್ತೀವಿ. ಆ ಕೇಳ್ತಾ ಇದ್ದಾಗಲೇ ನಮ್ಮ ಮನಸ್ಸಲ್ಲಿ ಎಷ್ಟೊಂದು ಓಡ್ತಾ ಇರುತ್ತೆ, ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇರುತ್ತೆ, ಮತ್ತು ಅದನ್ನು ತಂದು ನಿಲ್ಲಿಸ್ತೀವಿ, ಆದರೂ ಅದು ಓಡ್ತಾ ಇರುತ್ತೆ. ಮತ್ತು ಬುದ್ಧಿ ಅಲ್ಲೇನೋ ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಇಲ್ಲಾಗಲೇ ಯೋಚನೆ ಮಾಡ್ತಾ ಇರುತ್ತೆ ಬುದ್ಧಿ. ಅಥವಾ ಏನಾಗುತ್ತೆ, ಆ ವಿಷಯವನ್ನು ಬಿಟ್ಬಿಟ್ಟು ಬೇರೆ ಇನ್ನೇನೋ ಮನೆ ಕಡೆಗೆ ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ನಾನು ಇದು ಮಾಡಬೇಕಿತ್ತಲ್ವಾ, ಅಲ್ಲೋಗ್ಬೇಕಿತ್ತು, ಅಯ್ಯೋ ನಾನು ಇದನ್ನು ಮರ್ತೇ ಹೋದೆ, ಏನೋ ಒಂದು ಸಾಂಸಾರಿಕ ವಿಷಯದಲ್ಲಿ ಚಿಂತನೆ ಮಾಡುತ್ತೆ ಮತ್ತು ನಿಶ್ಚಯಗಳನ್ನು ಮಾಡ್ತಾ ಇರುತ್ತೆ. ಆ ರೀತಿ ಮಾಡೋದನ್ನು ಕಂಪ್ಲೀಟಾಗಿ ಬಿಟ್ಟುಬಿಡೋದಿದೆಯಲ್ಲ, ಅದನ್ನು ಅಂತಃಕರಣ ಕ್ರಿಯೆಗಳನ್ನು ವಶ ಮಾಡಿಕೊಳ್ಳೋದು ಅಂತ ಹೇಳೋದು. ಈಗ ಅಂತಃಕರಣ ಅಂತಂದಿದ ತಕ್ಷಣವೇ ಮನಸ್ಸು, ಬುದ್ಧಿ ಮತ್ತು ನಮ್ಮ ಚಿತ್ತ ಇದೆಲ್ಲವೂ ಕೂಡ, ಆಯಿತಾ. ನಮ್ಮ ಮನಸ್ಸು ಯೋಚನೆ ಮಾಡುತ್ತೆ, ಅಲ್ಲಿ ಇಲ್ಲಿ ಓಡ್ತಾ ಇರುತ್ತೆ, ನಮ್ಮ ಬುದ್ಧಿ ಯೋಚನೆ ಮಾಡ್ತಾ ಇರುತ್ತೆ, ಇದು ಹೇಗೆ ಮಾಡಲಿ ಅದು ಹೇಗೆ ಮಾಡಲಿ ಅಂತಂದ್ಬಿಟ್ಟು, ಅಥವಾ ಇನ್ನೇನೋ ಒಂದು ಯೋಚನೆ ಮಾಡ್ತಾ ಇರುತ್ತಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು,
ಅದನ್ನೆಲ್ಲ ಬಿಟ್ಟಿರೋದು ಅಂತಃಕರಣದ ಕ್ರಿಯೆಗಳನ್ನು ನಾವು ವಶಪಡಿಸ್ಕೊಳ್ಳೋದು ಅಂತಂದರೆ ಅರ್ಥ. ಈಗ ನಾವು ಇದನ್ನು ಕೇಳ್ತಾ ಇರಬೇಕಾದ್ರೂ ನಮ್ಮ ಮನಸ್ಸು ಎಲ್ಲೋ ಹೋಗ್ತಾ ಇರುತ್ತಾ, ಅದನ್ನು ಕಂಟ್ರೋಲ್ ಮಾಡಿ ತಂದು ಇಟ್ಕೋಬೇಕು. ಹೋಗಬೇಡ, ಸ್ವಲ್ಪ ಹೊತ್ತು ಕೇಳು, ಒಂದು 5-10 ನಿಮಿಷ ಭಗವದ್ಗೀತೆಯನ್ನು ಕೇಳು ಅಂತ ಅದಕ್ಕೆ ಹೇಳಬೇಕು. ಹೇಳಬೇಕಾದ್ರೆ ಬುದ್ಧಿ ಇನ್ನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಅದು ಮಾಡಬೇಕಿತ್ತು, ಅಥವಾ ನಾನು ಏನೋ ಮಾಡಬೇಕಿತ್ತು, ಈ ರೀತಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಅದು ತೊಡಗುತ್ತೆ. ಅದನ್ನು ಮತ್ತೆ ತಂದಿಟ್ಕೋಬೇಕು. ಬುದ್ಧಿ, ಸ್ವಲ್ಪ ಹೊತ್ತು ನೀನು ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳೋದನ್ನು ಕೇಳಿಸ್ಕೋ ಅಂತಂದ್ಬಿಟ್ಟು ಅದನ್ನು ತಂದಿಟ್ಕೋಬೇಕು. ಈ ರೀತಿ ಮಾಡಿ 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 ಅದನ್ನು ನಮ್ಮ ವಶಕ್ಕೆ ತಂದ್ಕೊಳ್ಳೋದಿದೆಯಲ್ಲ, ಅದನ್ನು ಅಂತಃಕರಣದ ಕ್ರಿಯೆಗಳನ್ನು ವಶಪಡಿಸ್ಕೊಳ್ಳೋದು ಅಂತ ಹೇಳಿರುವಂಥದ್ದು. ಅದೇ ರೀತಿ ಇಂದ್ರಿಯ ಶಬ್ದ ಅನ್ನೋದು ಶ್ರೋತ್ರಾದಿ ಅಂದರೆ ಕೇಳೋದು, ನೋಡೋದು, ಇದು ಇದೆಯಲ್ಲ, ಇದು 10 ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇರೋದು. ಇಂದ್ರಿಯ ಅಂತಂದರೆ ಇಲ್ಲಿ 10 ಇಂದ್ರಿಯಗಳು, ಇದೆಲ್ಲಗಳಿಂದ ಕೇಳೋದು, ನೋಡೋದು, ಇದನ್ನೆಲ್ಲ ತಡೆಯೋದಿದೆಯಲ್ಲ, ಅದರ ಕ್ರಿಯೆಗಳನ್ನು ವಶಪಡಿಸ್ಕೊಳ್ಳೋದು ಅಂತ ಅಂದರೆ ಅರ್ಥ. ಈಗ ಚಿತ್ತವನ್ನು ಮತ್ತು ಇಂದ್ರಿಯ ಕ್ರಿಯ ಅಂತ ಹೇಳಿದಾರಲ್ವ. ಚಿತ್ತ ಅಂತಂದರೆ ಅಂತಃಕರಣ, ಅಂದರೆ ಮನಸ್ಸು, ಬುದ್ಧಿ, ಇದನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಇನ್ನು ಇಂದ್ರಿಯ ಕ್ರಿಯ ಅಂತಂದರೆ ಇಂದ್ರಿಯಗಳು ಏನೇನು ಕೆಲಸಗಳನ್ನು ಮಾಡುತ್ತೋ ಅದನ್ನು ನಾವು ತಡೆದಿಟ್ಕೊಳ್ಳೋದು. ಆ ಕ್ರಿಯೆಗಳನ್ನು ಮಾಡದೆ ಅದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ಮಾಡುವಂಥದ್ದನ್ನು ಇಲ್ಲಿ ಯತಚಿತ್ತೇಂದ್ರಿಯ ಕ್ರಿಯ ಅಂತ ಹೇಳೋದು. ಈಗ ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.